ಥರ ನೋಡೋಕ್ಕೆ ಮನೆ ಥರನೇ ಇದೆ. ಆದರೆ ಕಂಪ್ಲೀಟು ಗ್ಯಾಸು ಅಂದರೆ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ನ ಮಾಡ್ತಿದ್ದಾರೆ. ಆ ಅಧಿಕಾರಿಗೆ ಫೋನ್ ಮಾಡಿದ್ದು 5 ನಿಮಿಷದಲ್ಲಿ ಎಲ್ಲ ಅಂಗಡಿಗಳು ಅಂದರೆ ಗ್ಯಾಸ್ ಅಕ್ರಮ ಗ್ಯಾಸ್ ಅಂಗಡಿಗಳೆಲ್ಲ ಮುಚ್ಚಿದೆ. ಎಸ್ ವೀಕ್ಷಕರೇ, ಇವತ್ತು ಬಂಗಾರಪೇಟೆ ತಾಲೂಕಿನ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೋವಿ ನಗರದಲ್ಲಿದ್ದೀವಿ. ಬೋವಿ ನಗರದ ಮೊದಲನೇ ಅಡ್ಡ ರಸ್ತೆಯಲ್ಲಿ ಒಂದು ಅಕ್ರಮ ಗ್ಯಾಸು ನಡೀತಾ ಇತ್ತು. ಅದನ್ನು ವೀಕ್ಷಣೆ ಮಾಡೋದಕ್ಕೆ ಬಂದ್ವಿ. ತಾವು ನೋಡ್ಬೋದು. ಸೊ ನೀವು ಒಳಗೆ ನೀವು ನೋಡ್ಬೋದು. ಹೆಚ್ಚಾಗಿ ಭಾರತ್ ಗ್ಯಾಸು ಮತ್ತು HP ಗ್ಯಾಸು ಕೂಡ ಇಲ್ಲಿದೆ. ನೀವು ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಗ್ಯಾಸ್ ಆಟೋಗಳಿಗೆ ಮತ್ತು ಮನೆಗಳಿಗೂ ಕೂಡ ಇವರು ಫಿಲ್ ಮಾಡೋ ರೀತಿ ಇದೆ. ಒಂದಷ್ಟು ಈ ಪೈಪುಗಳನ್ನ ನೋಡ್ಬೋದು. ಇದು ಕಂಪ್ಲೀಟು ಆಟೋಗಳಿಗೆ ಬಳಸುವಂಥದ್ದು ಪೈಪು ಸಲಕರಣೆ. ಇಲ್ಲಿ ಕೂಡ ನೋಡ್ಬೋದು ಸಾಕಷ್ಟು ಸಿಲಿಂಡರ್ಗಳು, ಅಂದರೆ ಮನೆಗೆ ಬಳಸೋಂಥ ಸಿಲಿಂಡರ್ಗಳು ಕೂಡ ಇಲ್ಲಿ ಸಾಕಷ್ಟು. ಬರೀ ಮನೆಗಳಿಗೆ ಬಳಸುವಂಥ ಸಿಲಿಂಡರ್ಗಳನ್ನೇ ಇವರು ಬಳಸ್ಕೊಂಡು ಆಟೋಗಳಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಮಿಷಿನರೀಸು, ತೂಕ ತಕ್ಕಡಿ ಕೂಡ ಇಲ್ಲಿ ಇರೋದು ಸಾಕಷ್ಟು. ಇಲ್ಲಿನ ಲೋಕಲ್ ಫುಡ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಕಂಪ್ಲೀಟಾಗಿ ಇವರುಗಳಿಗೆ ಯಾವ ರೀತಿ ಅನುಮತಿ ಕೊಟ್ಟಿದೆ, ಅಂದರೆ ಅನುಮತಿ ಅಂತ ಹೇಳಿದ್ರೆ ಇಷ್ಟು ರಾಜಾರೋಷವಾಗಿ ಓಪನ್ ಆಗಿ ಮಾಡೋದ್ರಿಂದ ಇಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗಿದೆ ಇಲ್ಲಿ ಗ್ಯಾಸ್ ನಡೆಸ್ತಾ ಇದ್ದಾರೆ. ಇದರ ಹಿಂದೆ ಯಾರೋ ದೊಡ್ಡ ಕೈಗಳೇ ಇರೋದ್ರಿಂದ ಪೊಲೀಸ್ ಇಲಾಖೆ ಕೂಡ ಎಲ್ಲೋ ಒಂದು ಕಡೆ ವೈಫಲ್ಯ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕೂಡಲೇ ಜಿಲ್ಲಾಧಿಕಾರಿಗಳಾಗಲಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಾಗಲಿ ಅಥವಾ ಆರೋಗ್ಯ ಅಂದರೆ ಆಹಾರ ಇಲಾಖೆಗಳಾಗಲಿ ಈ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಜರುಗಿಸ್ಬೇಕು. ಈ ಅಕ್ಕಪಕ್ಕ ನೋಡ್ಬೋದು ನೀವು. ಇನ್ನೊಂದು ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ನೀವು ಈ ಆಚೆ ಅಂದರೆ ಹೊರಗಡೆ ಬಂದಾಗ ಅಕ್ಕಪಕ್ಕ ಸಾಮಾನ್ಯ ಮನೆಗಳು ಮುಂದೆನೇ ಈ ರೀತಿ ಮಾಡ್ತಿರೋದ್ರಿಂದ ಬಿಸಿಲು ಕೂಡ ಜಾಸ್ತಿ ಇದೆ. ಏನಾದರೂ ಅವಘಡ ಆದಂಥ ಸಂದರ್ಭದಲ್ಲಿ ಸುಮಾರು 100 ಮೀಟ್ರ್ ಅಂತರದಲ್ಲೂ ಕೂಡ ಅಪಘಾತಗಳು ದೊಡ್ಡ ಮಟ್ಟದಲ್ಲಿ ಆಗ್ಬೋದು ಅನ್ನೋ ಚಾನ್ಸಸ್ಸು ಹೆಚ್ಚಾಗಿರೋದ್ರಿಂದ ಈ ಕೂಡಲೇ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದು ಅದನ್ನು ಕಾನೂನು ರೀತಿ ಕ್ರಮ ಜರುಗಿಸೋದು ಅಥವಾ ಸೀಸ್ ಮಾಡೋದಾಗಲಿ ಮಾಡಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಬಾಲು, ಇಂದು ನ್ಯೂಸ್.